ನಮಸ್ಕಾರ. ಎಸ್.ಪಿ.ಕೆ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ನಿಮಗೆ ಸ್ವಾಗತ. ಮುಂದೆ ಬರುವ ಸಿವಿಲ್ ಪಿ.ಎಸ್.ಐ. ಪಿ.ಸಿ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಕೆಲವು ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 2018ರ 69ನೇ ಗಣರಾಜ್ಯೋತ್ಸವದಲ್ಲಿ ಏಷ್ಯನ್ ಸದಸ್ಯ ರಾಷ್ಟ್ರಗಳ ಎಷ್ಟು ಜನ ನಾಯಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2 10 ಜನ. ಇದು ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಜೊತೆಗೆ 2019ರ ರಿಪಬ್ಲಿಕ್ ಡೇನ ಗೆಸ್ಟ್ ಬಗ್ಗೆನೂ ಕೂಡ ಅವ್ರು ಕೇಳ್ಬೋದು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಈ ಸಲ ಬರ್ತಾ ಇದ್ದಾರೆ, ಸಿರಿಲ್ ರಾಮಪೋಸಾ ಅವರು. ನೀವು ಇದನ್ನ ಚೆಕ್ ಮಾಡ್ಕೋಬಹುದು. ಸಿರಿಲ್ ರಾಮಪೋಸಾ ಕನ್ಫರ್ಮ್ ಆಗಿದೆ. 2019ರ ಗಣರಾಜ್ಯೋತ್ಸವ 70ನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. 2018, 2019 ಎರಡನ್ನೂ ತಿಳ್ಕೊಂಡಿರಿ. ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್ ಎಂಬುದು ಈ ಕೆಳಗಿನ ಯಾವ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯವಾಗಿದೆ? ಸರಿಯಾದಂತಹ ಉತ್ತರ ಈ ಪ್ರಶ್ನೆಗೆ ಆಯ್ಕೆ 3 ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಘೋಷಣಾ ವಾಕ್ಯ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್ ಅಂತ. ಇದು ಹಲವಾರು ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆಯಾಗಿದೆ. ರೈಲು ನಿಲ್ದಾಣಗಳಲ್ಲಿ 100% LED ಲೈಟಿಂಗ್ ವ್ಯವಸ್ಥೆಯನ್ನು ಹೊಂದಿರುವ ಭಾರತದ ಮೊದಲ ರೈಲ್ವೆ ವಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ರೈಲ್ವೆ ವಲಯ ಯಾವುದು? ಸರಿಯಾದಂತಹ ಉತ್ತರ ಸೌತ್ ಸೆಂಟ್ರಲ್ ರೈಲ್ವೇಸ್, ಆಯ್ಕೆ 1. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, ಯಾಕಂದ್ರೆ ಭಾರತದ ಮೊಟ್ಟ ಮೊದಲ ರೈಲ್ವೆ ವಲಯ 100% LED ಹೊಂದಿರತಕ್ಕಂಥ ರೈಲ್ವೆ ವಲಯ ಆಗಿರೋದ್ರಿಂದ ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾನೋ ಕಣಗಳ ಗಾತ್ರ ಎಷ್ಟಿರುತ್ತದೆ? 10⁻⁻9 ಮೀಟರ್ ನ್ಯಾನೋ ಕಣಗಳ ಗಾತ್ರ. ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಯಾವ ಕ್ಷೇತ್ರದಲ್ಲಿ ಬಳಸುತ್ತಾರೆ? ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಸರಿಯಾದಂಥ ಉತ್ತರ ರಾಕೆಟ್ ತಂತ್ರಜ್ಞಾನದಲ್ಲಿ ಬಳಕೆ ಮಾಡುತ್ತಾರೆ. ಜೇನುತುಪ್ಪದಲ್ಲಿರುವ ಪ್ರಮುಖವಾದಂಥ ಸಿಹಿಯಾದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಫ್ರುಕ್ಟೋಸ್, ಆಯ್ಕೆ 4. ಈ ಕೆಳಗಿನವುಗಳಲ್ಲಿ ಯಾವುದು ಹೂಗಳ ಬಣ್ಣಕ್ಕೆ ಕಾರಣವಾಗಿರುವ ಅಂಶವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಯ್ಕೆ 3 ಎಂಥೋಸೈನಿನ್ ಅನ್ನೋದು ಹೂಗಳ ಬಣ್ಣಕ್ಕೆ ಕಾರಣವಾದಂಥ ಅಂಶ ಈ ಕೆಳಗಿನವುಗಳಲ್ಲಿ ಆಗಿರುತ್ತದೆ. ಇತ್ತೀಚೆಗೆ ನಿಧನರಾದ ಪಾಕಿಸ್ತಾನದ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಮಾನವ ಹಕ್ಕುಗಳ ಹೋರಾಟಗಾರ್ತಿಯ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಸ್ಮಾ ಜಹಾಂಗೀರ್. ರೀಸೆಂಟ್ ನ್ಯೂಸ್ಗಳಲ್ಲಿ ನೀವು ಇದನ್ನು ನೋಡಿರಬಹುದು. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನ ಇದು. ಪ್ಯಾಲೆಸ್ತೇನಿನ ಅತ್ಯುನ್ನತ ಗೌರವವಾದ ಗ್ರ್ಯಾಂಡ್ ಕಾಲರ್ ಆಫ್ ದಿ ಸ್ಟೇಟ್ ಆಫ್ ಪ್ಯಾಲೆಸ್ತೇನಿ ಗೌರವಕ್ಕೆ ಪಾತ್ರವಾದ ಭಾರತೀಯ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು. ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ದೇಶದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಇತ್ತೀಚೆಗೆ 5 ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ? ಇದು ಕೂಡ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ. ಆಯ್ಕೆ 2 ಬಾಂಗ್ಲಾದೇಶ. ಇವೆಲ್ಲ ಯೂನಿಕ್ ಆಗಿರುವಂಥ ಸ್ಟ್ಯಾಟಿಕ್ ಜಿಕೆ ಅಂತ ಕರಿತೀವಿ. ಇವೆಲ್ಲ ಯೂನಿಕ್ ಆಗಿರೋ ಪ್ರಶ್ನೆಗಳು ಖಂಡಿತವಾಗ್ಲೂ ರಿಪೀಟ್ ಆಗಬಹುದು, ಎಕ್ಸಾಮ್ಸ್ನಲ್ಲಿ ಬರಬಹುದು. ಮೇಲ್ಗಡೆ ಹೇಳಿದಂಥ ಪ್ರಶ್ನೆಗಳು. ಕ್ಯಾಮೆರಾದಲ್ಲಿ ಮೂಡುವ ಪ್ರತಿಬಿಂಬದ ರೀತಿ ಯಾವುದಾಗಿರುತ್ತದೆ? ಸತ್ಯ ಮತ್ತು ತಲೆಕೆಳಗು. ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಪ್ರಭಾವಿಸಿದಂಥ ಸನ್ಯಾಸಿಯ ಹೆಸರೇನು? ಸರಿಯಾದಂಥ ಉತ್ತರ ಉಪಗುಪ್ತ. ಭಾರತದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಸ್ಥಾಪನೆಗೊಂಡಂಥ ವರ್ಷ 1861. ಕೆಳಗಿನವುಗಳಲ್ಲಿ ಭಾರತ 3ನೇ ಅತಿ ದೊಡ್ಡ ನಾಗರಿಕ ಗೌರವ ಪದ್ಮಭೂಷಣ. ಪ್ರಸಿದ್ಧ ಚೀನಾ ಯಾಂತ್ರಿಕ ಫಾರಿಯಾನ್ ಈ ಕೆಳಗಿನ ಯಾವ ಶತಮಾನದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ದನು? ಸರಿಯಾದಂಥ ಉತ್ತರ 5ನೇ ಶತಮಾನ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕೊನಾರ್ಕ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡಿದಂಥವರು. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಕೊನಾರ್ಕ ಸೂರ್ಯ ದೇವಾಲಯ, ಕೆಲವು ಸಲ ಸ್ಥಳಗಳನ್ನು ಕೇಳಿದರೆ, ಕೆಲವು ಸಲ ಸೂರ್ಯ ದೇವಾಲಯದ ಬಗ್ಗೆ ಕೇಳಿದರೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಇದು ಕೂಡ ಇದೆ. ಇದನ್ನ ನಿರ್ಮಾಣ ಮಾಡಿದಂಥವರು 1ನೇ ನರಸಿಂಹದೇವ, ಆಯ್ಕೆ 1. ಚೌಗನ್ ಆಟ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದಂಥ ಬ್ರಿಟಿಷ್ ಸುಲ್ತಾನ ಕೆಳಗಿನ ಯಾರಾಗಿದ್ದಾರೆ? ಆಯ್ಕೆಗಳನ್ನು ನೀವು ನೋಡ್ಕೋಬಹುದು. ಸರಿಯಾದಂಥ ಆಯ್ಕೆ 4 ಕುತುಬುದ್ದೀನ್ ಐಬಕ್. ಇಬನ್ ಬತುತಾ ಈ ಕೆಳಗಿನ ಯಾರ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು? ಸರಿಯಾದ ಉತ್ತರ
ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಈ ಕೆಳಗಿನ ಯಾವುದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದನು? ಕೆಳಗಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಕ್ಯಾಲಿಗ್ರಫಿ, ಆಯ್ಕೆ 3. ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡಂಥ ವರ್ಷ ಕೆಳಗಿನ ಆಯ್ಕೆಗಳನ್ನು ನೀವು ಚೆಕ್ ಮಾಡ್ಕೋಬಹುದು. 1347. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಗುರುತಿಸಿ ಮತ್ತು ಸರಿಯಾದ ಹೇಳಿಕೆಗಳನ್ನು ಗುರುತಿಸ್ಕೊಳ್ಳಿ. ಯಾವುದು ಕಾಲಾನುಕ್ರಮ ಅಂತ ಗುರುತಿಸ್ಕೋಬೇಕು. ಸೊ ಆಯ್ಕೆ 1 ಸರಿಯಾದಂಥ ಉತ್ತರ ಜಲಿಯನ್ ವಾಲಾಬಾಗ್, ಸೈಮನ್ ಆಯೋಗ ಬಹಿಷ್ಕಾರ, ಕಾನೂನು ಭಂಗ ಚಳವಳಿ, ಕ್ವಿಟ್ ಇಂಡಿಯಾ ಕೊನೆಗೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಆನಿ ಬೆಸೆಂಟ್ ರವರಿಂದ ಪ್ರಾರಂಭಗೊಂಡ ಪತ್ರಿಕೆಗಳು ಯಾವುವು? ಸರಿಯಾದಂಥ ಉತ್ತರ ಆಯ್ಕೆ 2 ಬಿ ಮತ್ತು ಸಿ, ಕಾಮನ್ವೆಲ್ತ್ ಮತ್ತು ನ್ಯೂ ಇಂಡಿಯಾ. ಇನ್ನು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ನಡೆಸ್ತಾ ಇದ್ದಂಥ ಪತ್ರಿಕೆ 1911ರಿಂದ 1931 ತನಕ. ಹಾಗಾಗಿ ಇಲ್ಲಿ ಆಯ್ಕೆ ಬಿ ಮತ್ತು ಸಿ ಸರಿಯಾದಂಥ ಉತ್ತರ. ಆನಿ ಬೆಸೆಂಟ್ ಅವರು ನಡೆಸಿದಂಥ 2 ಪತ್ರಿಕೆಗಳು, ಒಂದು ಕಾಮನ್ವೆಲ್ತ್ ಮತ್ತೊಂದು ನ್ಯೂ ಇಂಡಿಯಾ. ಈ ಕೆಳಗಿನ ಯಾವ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುತ್ತದೆ? ಸೊ ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಆಯ್ಕೆ 3 ಪಂಚ ಸಿದ್ಧಾಂತಿಕ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಸರಿಯಾದಂಥ ಉತ್ತರ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. 8 ರಾಜ್ಯಗಳ ಯಾವ್ಯಾವು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, ಅದಾದಮೇಲೆ ಜಾರ್ಖಂಡ್, ಅದಾದಮೇಲೆ ತ್ರಿಪುರ, ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಅಂತ ನಾವೇನು ಕರಿತೀವಿ, ಛತ್ತೀಸ್ಗಢ ಮತ್ತು ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ. ಭಾರತ, ಚೀನಾ ಮತ್ತು ಮಯನ್ಮಾರ್ ರಾಷ್ಟ್ರಗಳ ವಿವಾದಿತ 3 ಪಾಯಿಂಟ್ ಗಡಿ ಪ್ರದೇಶದ ಸುತ್ತಲೂ ಹಾದು ಹೋಗಿರುವ ಪರ್ವತ ಮಾರ್ಗ ಮೌಂಟೇನ್ ಪಾಸ್ ಕೆಳಗಿನ ಯಾವುದಾಗಿದೆ? ಸೊ ಇದು ಕೂಡ ಭಾರತ, ಚೀನಾ, ಮಯನ್ಮಾರ್ ರಾಷ್ಟ್ರಗಳ ಬಗ್ಗೆ ಇರತಕ್ಕಂಥ 3 ಪಾಯಿಂಟ್ ವಿವಾದ ಆಗಿರೋದ್ರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೀಪು ಕಣಿವೆ ಮಾರ್ಗ, ದೀಪು ಪಾಸ್ ಅಂತ ನಾವು ಕರಿತೀವಿ. ಆಯ್ಕೆ 1 ಸರಿಯಾದಂಥ ಉತ್ತರ. ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ಕೊಡೈಕೆನಾಲ್ ಈ ಬೆಟ್ಟದಲ್ಲಿದೆ. ಸರಿಯಾದಂಥ ಉತ್ತರ ಪಳನಿ ಬೆಟ್ಟಗಳು. ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯವನ್ನ ಹೊಂದಿದೆ? ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ. ಈ ಕೆಳಗಿನವುಗಳಲ್ಲಿ ಭೌಗೋಳಿಕ ಸೂಚಕವನ್ನು ಪಡೆದ ಮೊದಲ ಭಾರತೀಯ ಉತ್ಪನ್ನ ಯಾವುದಾಗಿದೆ? ಸರಿಯಾದಂಥ ಉತ್ತರ ಡಾರ್ಜಿಲಿಂಗ್ ಚಹಾ, ಆಯ್ಕೆ 4. ಈ ಕೆಳಗಿನವುಗಳಲ್ಲಿ ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ಭೌಗೋಳಿಕ ಪ್ರದೇಶ ಯಾವುದಾಗಿದೆ? ಸರಿಯಾದ ಉತ್ತರ ಡೆಕ್ಕನ್ ಮರು ಪ್ರಸ್ಥಭೂಮಿ, ಆಯ್ಕೆ 2. ಈ ಕೆಳಗಿನ ಯಾವ ನದಿಯನ್ನು ಟಿಬೆಟ್ನಲ್ಲಿ ಯಾಲುಂಗ್ ತ್ಸಾಂಗೋ ಎಂದು ಕರೆಯಲಾಗುತ್ತದೆ? ಸರಿಯಾದಂಥ ಉತ್ತರ ಬ್ರಹ್ಮಪುತ್ರ, ಆಯ್ಕೆ 3. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಹೇಳಿಕೆಗಳನ್ನ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೋಬಹುದು. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮೊದಲನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ತಪ್ಪು. ಅಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಏನು ಓದ್ಕೋತೀರಾ ಅದು ಸರಿ ಇದೆ, ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ. ಭಾರತದ ಆರ್ಥಿಕತೆಯ ವಿಧ ಯಾವುದು? ಬಹಳಷ್ಟು ಸಲ ಬಂದಿರತಕ್ಕಂಥ ಸಿಂಪ್ಲೆಸ್ಟ್ ಪ್ರಶ್ನೆ ಇದು. ಮಿಶ್ರ ಆರ್ಥಿಕತೆ. ಕಳೆದ ಬಾರಿ ಕೂಡ ಹಲವಾರು PC ಪರೀಕ್ಷೆಗಳಲ್ಲಿ ಬಂದಿದಂಥ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಎಕನಾಮಿಕ್ ಸರ್ವೆಯನ್ನು ಪ್ರಕಟ ಮಾಡುವವರು ಯಾರು? ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು 1949ರಲ್ಲಿ. ಈ ಕೆಳಗಿನವುಗಳಲ್ಲಿ ಸ್ಫಟಿಕ ರೂಪದಲ್ಲಿರುವ ಇಂಗಾಲ ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಗ್ರಾಫೈಟ್. ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಧಾತುಗಳು ಕೆಳಗಿನ ಯಾವುವು ಅಂತ ಕೇಳಿದ್ದಾರೆ. 4 ಧಾತುಗಳನ್ನು ಕೊಟ್ಟಿದ್ದಾರೆ. ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ಯಾವುದಿರ್ತವೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಮೆಗ್ನೀಷಿಯಂ, ಆಯ್ಕೆ 4 ಬಿ ಮಾತ್ರ. ಭಾರತ ಸಾಂಸ್ಕೃತಿಕ ವಲಯಗಳಲ್ಲಿ ಒಂದಾದ ಪಶ್ಚಿಮ ವಲಯದ ಸಾಂಸ್ಕೃತಿಕ ಕೇಂದ್ರ ಕೆಳಗಿನ ಯಾವುದಾಗಿದೆ? ಉದಯ್ಪುರ.
ಭಾರತದ ಪ್ರಥಮ ಸಿಮೆಂಟ್ ಕಾರ್ಖಾನೆ ಪ್ರಾರಂಭಗೊಂಡ ಸ್ಥಳ ಕೆಳಗಿನ ಯಾವುದಾಗಿದೆ? ಚೆನ್ನೈ. ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಾಗುವುದಿಲ್ಲ? ರಿಷಿಗಂಗಾ. ಈ ಕೆಳಗಿನವುಗಳಲ್ಲಿ ಯಾವ ವಿಟಮಿನ್ನ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ? ಸರಿಯಾದ ಉತ್ತರ ವಿಟಮಿನ್ B12. ಮೇಲ್ಗಡೆ ನಾನು ಕೃಷ್ಣಾ ನದಿ, ಕಾವೇರಿ ನದಿ ಬಗ್ಗೆ ಹಲವಾರು ಪ್ರಶ್ನೆಗಳು ಬಂದಿದೆ. ಇದರ ಬಗ್ಗೆ ಟ್ರಿಕ್ಸ್ ವಿಡಿಯೋಗಳನ್ನು ಮಾಡಿದ್ದೀನಿ. ಅಂದರೆ ಕಾವೇರಿ ನದಿಯ ಉಪನದಿಗಳು, ಕೃಷ್ಣಾ ನದಿಯ ಉಪನದಿಗಳು, ಗಂಗಾ ನದಿಯ ಉಪನದಿಗಳು, ಯಮುನಾ ನದಿಯ ಉಪನದಿಗಳು, ನಮ್ಮ ರಾಷ್ಟ್ರೀಯ ಉದ್ಯಾನವನಗಳು, ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಟ್ರಿಕ್ ವಿಡಿಯೋಗಳನ್ನು ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಅದರ ಅನುಕೂಲವನ್ನು ಕೂಡ ಪಡ್ಕೋಬಹುದು. ಮೈಕಾಲಜಿ ಈ ಕೆಳಗಿನ ಯಾವುದರ ಅಧ್ಯಯನಕ್ಕೆ ಸಂಬಂಧಪಡುತ್ತದೆ? ಸರಿಯಾದಂಥ ಉತ್ತರ ಶಿಲೀಂಧ್ರಗಳು. ಈ ಕೆಳಗಿನ ಯಾವ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರವಲ್ಲ? ಸರಿಯಾದಂಥ ಉತ್ತರ ಜಪಾನ್. ಫ್ರೀಡಮ್ ಇನ್ ಎಕ್ಸೈಲ್ ಈ ಕೃತಿಯ ಕರ್ತೃ ಕೆಳಗಿನ ಯಾರಾಗಿರುತ್ತಾರೆ? ಸರಿಯಾದಂಥ ಉತ್ತರ ಆಯ್ಕೆ 2 ದಲೈ ಲಾಮಾ. ಜೆಟ್ ಇಂಜಿನ್ನ ಸಂಶೋಧನೆ ಮಾಡಿದಂಥವರು ಫ್ರಾಂಕ್ ವಿಟ್ಲೆ. ವಾಯುವಿನ ಆರ್ದ್ರತೆಯನ್ನು ಅಳೆಯಲು ಬಳಸಲಾಗುವ ಉಪಕರಣ ಕೆಳಗಿನ ಯಾವುದಾಗಿದೆ? ಹೈಗ್ರೋಮೀಟರ್. ವಿಶ್ವ ಸಾಕ್ಷರತಾ ದಿನವನ್ನು ಸೆಪ್ಟೆಂಬರ್ 8ರಂದು ನಾವು ಆಚರಣೆ ಮಾಡಲಾಗ್ತೀವಿ. ಕೆಳಗಿನವುಗಳಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವವರು ಯಾರಾಗಿದ್ದಾರೆ? ವಿಶ್ವನಾಥನ್ ಆನಂದ್, ಕರ್ಣಂ ಮಲ್ಲೇಶ್ವರಿ, ಅಂಜು ಬಾಬಿ ಜಾರ್ಜ್ 3 ಜನಕ್ಕೂ ಕೂಡ ಸಿಕ್ಕಿದೆ. ಆಪ್ಷನ್ 4 ABC. ವಿರಾಟ್ ಕೊಹ್ಲಿ ಅವರಿಗೆ ಇನ್ನೂ ಅದು ಸಿಕ್ಕಿಲ್ಲ. ವಿಶ್ವಸಂಸ್ಥೆಯ ನಿಯೋಗಗಳು ಮತ್ತು ಅವುಗಳ ಮುಖ್ಯ ಕಚೇರಿ ಇರುವ ಸ್ಥಳಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸರಿಯಾದ ಉತ್ತರ ವಿಶ್ವ ಹವಾಮಾನ ಸಂಸ್ಥೆ ನ್ಯೂಯಾರ್ಕ್. ಇದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಈ 3 ಕೂಡ ಸರಿಯಾದಂಥ ಸ್ಥಳಗಳಲ್ಲಿ ಹೊಂದಾಣಿಕೆಯಾಗಿದೆ. ಕೆಳಗಿನ ರಾಷ್ಟ್ರಗಳು ಅವುಗಳ ಕರೆನ್ಸಿಯನ್ನು ಹೊಂದಿಸಿ ಬರೆಯಿರಿ. ಆಸ್ಟ್ರಿಯಾ, ಭೂತಾನ್, ಬ್ರೆಜಿಲ್, ಕೆನಡಾ, ಡಾಲರ್, ರಿಯಾಲ್, ಉಲ್ಟ್ರಾ ಮತ್ತು ಯೂರೋ. ಆಯ್ಕೆಗಳನ್ನು ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಆಯ್ಕೆ 3 DCBA. ಆಸ್ಟ್ರಿಯಾ ಯೂರೋ, ಭೂತಾನ್ ಗುಲ್ಸ್ಟ್ರಾನ್, ಬ್ರೆಜಿಲ್ ರಿಯಾಲ್, ಕೆನಡಾ ಡಾಲರ್. ಆಪ್ಷನ್ 3 ಸರಿಯಾದಂಥ ಉತ್ತರ. ಬೊಂಬಲ ದೇವಿ ಈ ಕ್ರೀಡೆಗೆ ಸಂಬಂಧಪಡುತ್ತಾರೆ? ಸರಿಯಾದಂಥ ಉತ್ತರ ಆರ್ಚರಿ. ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಈ ಉದ್ಯಾನವನ ತ್ರಿಪುರಾ ರಾಜ್ಯದಲ್ಲಿದೆ. ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಮೊದಲ ಮಿಶ್ರ ಹೆರಿಟೇಜ್ ತಾಣವಾಗಿದೆ. ಸರಿಯಾದಂಥ ಉತ್ತರ ಇದಕ್ಕೆ ಮೊದಲನೇ ಹೇಳಿಕೆ ಸರಿ. ಮೊದಲನೇ ಹೇಳಿಕೆ ತಪ್ಪು, ಎರಡನೇ ಹೇಳಿಕೆ ಸರಿ. ಹಾಗಾಗಿ ಆಯ್ಕೆ 2 ಇದು ಆಯ್ಕೆ 2 ಸರಿಯಾದಂಥ ಉತ್ತರ ಆಗುತ್ತೆ. ಇದು ಇರ್ತಕ್ಕಂಥದ್ದು ತ್ರಿಪುರಾದಲ್ಲ, ಸಿಕ್ಕಿಮಲ್ಲಿ. ಸಿಕ್ಕಿಂ ಅಂತ ಇದ್ರೆ 2 ಸರಿ ಆಗೋದು. ತ್ರಿಪುರಾ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಅದಿರೋದು ಸಿಕ್ಕಿಮಲ್ಲಿ. ಆಯ್ಕೆ 2 ಸರಿ, ಆಯ್ಕೆ 1 ತಪ್ಪು. ಕೊರಡಿ ಥರ್ಮಲ್ ಪವರ್ ಸ್ಟೇಷನ್ ಇರುವಂತಹ ರಾಜ್ಯ ಕೆಳಗಿನ ಯಾವುದಾಗಿದೆ? ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ಬಿರ್ಜು ಮಹಾರಾಜ್ ಈ ಕೆಳಗಿನ ಯಾವ ನೃತ್ಯ ಪ್ರಕಾರದ ನೃತ್ಯ ಕಲಾವಿದರಾಗಿದ್ದಾರೆ? ಸರಿಯಾದ ಉತ್ತರ ಕಥಕ್. ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿದಂಥವರು ಯಾರು? ವಾರನ್ ಹೇಸ್ಟಿಂಗ್ಸ್. ಈ ಕೆಳಗಿನವುಗಳಲ್ಲಿ ನವರತ್ನ ಸ್ಥಾನ ಪಡೆದಿರುವ ಉದ್ದಿಮೆ ಕೆಳಗಿನ ಯಾವುದಾಗಿದೆ? ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ 1990ರಲ್ಲಿ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2 ಪಿ ಸರಿ, ಎ ತಪ್ಪು. 1992 ಸ್ಥಾಪನೆಯಾಗಿದ್ದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSE ಅಂತ ಕರಿತೀವಿ. ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಸರಿಯಾದಂಥ ಉತ್ತರ 1992 ಅಂತ ಇಸ್ವಿ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಅದರಿಂದ ಬಿ ಸರಿ, ಎ ತಪ್ಪು. ಸರ್ವೋದಯ ಯೋಜನೆಯನ್ನು ರೂಪಿಸಿದಂಥವರು ಕೆಳಗಿನ ಯಾರಾಗಿರುತ್ತಾರೆ? ಜಯಪ್ರಕಾಶ್ ನಾರಾಯಣ್. ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಇಂಗ್ಲೆಂಡ್. ಹಸಿರು ಕ್ರಾಂತಿಯಲ್ಲಿ ಅಧಿಕ ಇಳುವರಿಯ ಗೋಧಿಯನ್ನು
ಉತ್ಪಾದಿಸಲು ಆಮದು ಮಾಡಿಕೊಂಡ ಗೋಧಿ ತಳಿ ಯಾವುದು? ಸರಿಯಾದ ಉತ್ತರ ಮೆಕ್ಸಿಕನ್ ಡ್ರಾಫ್ಟ್. ಕೊನೆ ಪ್ರಶ್ನೆ, ಮಲ್ಹೋತ್ರಾ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಸರಿಯಾದಂಥ ಉತ್ತರ ಭೀಮಾ ಕ್ಷೇತ್ರದ ಸುಧಾರಣೆ. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.